ಭವಾನ್. ನಮಗೆಲ್ಲ ಪೆಟ್ಟಾಗುವುದೇ ಕೇಳಿದರೆ ಇಲ್ಲಪ್ಪ ಅಂತಾರೆ. ಭವಿಷ್ಯ ಪುರಾಣ ಹೇಳ್ತದೆ, ಅಹಿಂಸಕಸ್ಯ, ಬದುಕಿನಲ್ಲಿ ಯಾರಿಗೂ ಅನ್ಯಾಯ ಮಾಡದವನಿಗೆ ಏನು ಗ್ರಹಗಳು ಪೆಟ್ಟು ಮಾಡುವುದಿಲ್ಲ. ದಾಂತಸ್ಯ, ಚಾಪಲ ಇಲ್ಲದವನಿಗೆ ಇಂದ್ರಿಯ ಕಂಟ್ರೋಲ್ ಉಂಟು, ಅದು ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದು ತಿನ್ನುವುದೆಲ್ಲ ಮಾಡುವುದಿಲ್ಲ, ಆದರೆ ಅಂಥವನಿಗೆ ಏನಾಗುವುದಿಲ್ಲ. ಧರ್ಮಾರ್ಜಿತ ಧನಸ್ಯ ಚ, ವೈಟ್ ಮನಿ ಯಾರದ್ದುಂಟೋ ಅವನು ಕ್ವೈಟ್ ಆಗಿರ್ತಾನೆ, ಕೈ ಅಡಿಯಲ್ಲಿ ಆಗಿದ್ದಾಗಲೇ ಕಪ್ಪಾಗಿ ಹೋಗ್ತಾನೆ, ರಾಹು ಹಿಡಿತದೆ ಅವನಿಗೆ. ಸರ್ವದಾ ನಿಯಮಸ್ತಸ್ಯ, ಇನ್ನು ನಿಯಮಗಳುಂಟಲ್ಲ, ಮಡಿವಂತಿಗೆ, ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನೆ, ಇದು ನಿಯಮ ಆಯಿತು ನಮ್ಮದು, ನಿತ್ಯ ಆಗಬೇಕಾದ. ಮೀಬೇಕು, ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ಮೇರಾ ಭಾರತ್ ಮಹಾನ್, ಸ್ವಚ್ಛ ಆಗಬೇಕು, ನಾನು ಸ್ವಚ್ಛ ಆಗಬೇಕು ಅದರಲ್ಲಿ. ಅದರಿಂದ ಶೌಚಂ, ತಪಃ, ಒಳ್ಳೆಯ ಚಿಂತನೆ, ತುಷ್ಟಿ, ಸಾಕು ಎನ್ನುವ ಯೋಚನೆ, ಅದರ ಜೊತೆಯಲ್ಲಿ ಸ್ವಾಧ್ಯಾಯ, ಒಳ್ಳೆಯ ಅಧ್ಯಯನ, ಓದುವಿಕೆ, ಕೊನೆಗೆ ದೇವರ ಆರಾಧನೆ. ಇದಿಷ್ಟು ನಿಯಮದಲ್ಲಿದ್ದವನಿಗೆ ಯಾವಾಗಲೂ ಸಾನುಗ್ರಹ ಗ್ರಹ, ಗ್ರಹಗಳು ಎಂದೂ ಅನ್ಯಾಯ ಮಾಡುವುದಿಲ್ಲ, ಅನುಗ್ರಹವೇ ಮಾಡ್ತಾರೆ. ಇಷ್ಟು ಸಾಕು ಅಂತಾರೆ. ಯಾರಿಗೂ ತೊಂದರೆ ಮಾಡಬೇಡಿ, ಒಳ್ಳೆ ಕಂಟ್ರೋಲ್ ಆಗಿರಿ, ಸೆಲ್ಫ್ ಕಂಟ್ರೋಲ್ ಇರಲಿ, ಜೊತೆಯಲ್ಲಿ ಒಳ್ಳೆ ಧರ್ಮದಿಂದಲೇ ನ್ಯಾಯದಿಂದಲೇ ಸಂಪಾದನೆ ಮಾಡಲಿಕ್ಕೆ ನೋಡಿ, ಅದರ ಜೊತೆಯಲ್ಲಿ ನಿಯಮವನ್ನು ಪಾಲಿಸಿ. ಹಾಗಾಗಿ ಗ್ರಹಗಳು ಎಲ್ಲಿದ್ದಾರೆ ಹೇಳುತ್ತೇನೆ. ನವಗ್ರಹಗಳು ಇರುವ ಕ್ರಮ ಸ್ಮೃತ್ವಾ ಗುರುಂ, ಮೊದಲು ಗುರುಸ್ಥಾನದಲ್ಲಿ ಗುರು ಇದ್ದಾನೆ, ಮೊದಲು ಅವನು ಎತ್ತರದಲ್ಲಿದ್ದಾನೆ. ಸೂರ್ಯನ ನಂತರದಲ್ಲಿ ಬರುವವ, ನಿಜವಾಗಿ ಸೂರ್ಯಕ್ಕಿಂತ ಮೊದಲು ಬರುವವ, ಆನಂತರ ಚಂದ್ರ ಮತ್ತು ಸೂರ್ಯ. 10ನೇ ಕಕ್ಷೆಯಲ್ಲಿ ಗುರು ಇದ್ದಾನೆ, 2 ಮೆಟ್ಟಲು ಕೆಳಗೆ ಚಂದ್ರ ಸೂರ್ಯರು, ಅದರಲ್ಲಿ ಚಂದ್ರ ಮೊದಲು, ಸೂರ್ಯ ಮತ್ತೆ. ಆನಂತರವಿರುವವ ಶುಕ್ರ 19ನೇ ಕಕ್ಷೆಯವ, ಮತ್ತೆ ಬರುವವ ಬುಧ 23, ಆನಂತರ ಕುಜ 25, ಶನಿ 26, ಮತ್ತೆ ರಾಹುಕೇತುಗಳು ಬರುವಂಥದ್ದು. ಹಾಗಾಗಿ ಆ ಪ್ರಕಾರದಲ್ಲಿ ನವಗ್ರಹ ಇವತ್ತು ಬರುವುದೆಂಥದ್ದು ಹೇಳೋದು ನಾವೆಲ್ಲ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಜಾಯತ ಗುರು ಶುಕ್ರ ಶನಿ ಬೆಚ್ಚರ ವೇಕೇತವೇ ನಮಃ ಅಂತ ಹೇಳಿಕೊಂಡು ಕ್ರೋನಾಲಜಿಕಲ್ಲಿ ನಾವು ವಾರ ಪ್ರಕಾರ ಹೇಳಿದರೆ, ವಾರ ಪ್ರಕಾರ ಅವರು ಇರುವುದಲ್ಲ, ಅವರ ಯೋಗ್ಯತೆ ಪ್ರಕಾರ ಏನು ಕೇಳಿದರೆ ಸ್ಮೃತ್ವಾ ಗುರುಂ ಚಂದ್ರ ಸೂರ್ಯೌ ಪ್ರಣಮಾಮಿ ಚ ಭಾರ್ಗವಂ ಬುಧಂ ಕುಜಂ ಶನಿಂ ನತ್ವಾ ರಾಹುಕೇತು ಭಜೆ ಕ್ರಮಾತು ಅಂತ. ಅದರಲ್ಲಿ ಪ್ರತ್ಯೇಕತೆ ಏನು ಕೇಳಿದರೆ, ಗುರುಗಳು ಮೊದಲು ಚಿಂತನೆಗೆ ಸಿಗ್ತಾರೆ, ಮತ್ತು ಚಂದ್ರ ಸೂರ್ಯರಿಬ್ಬರು ಸೇಮ್ ಯೋಗ್ಯತೆಯಲ್ಲಿ, ಸ್ವಲ್ಪ ಮೇಲಕ್ಕೆ ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ, ಕಣ್ಣಿಗೆ ಸೂರ್ಯ ಇದ್ದಾನೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಆದರೆ ಮನಸ್ಸು ಅದಕ್ಕಿಂತ ಪ್ರಧಾನ. ಆಗ ಅವರಿಬ್ಬರು ಒಂದೇ ಇದ್ದಾರೆ, ಅದರಿಂದ ಒಟ್ಟು ಮಾಡಿ ಹೇಳಿದ್ದೇನೆ ಅವರಿಬ್ಬರು. ಇದು ನನ್ನದೇ ಶ್ಲೋಕ, ಎಲ್ಲಿದ್ದು ಕೇಳಿಬಿಡಿ, ಎಲ್ಲಿದ್ದು ಹಾಕಲಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಮಾಡಿದ್ದದು. ಸ್ಮೃತ್ವಾ ಗುರುಂ ಚಂದ್ರ ಸೂರ್ಯೋ ಪ್ರಣಮಾಮಿ ಚ ಭಾರ್ಗವಂ ಬುಧಂ ಕುಜಂ ಶನಿಂ ನತೋರ್ಬರ್ ಪ್ರತ್ಯೇಕ ಕೆಟಗರಿಯಲ್ಲಿದ್ದಾರೆ. ರಾಹುಕೇತು ಭಜಕ್ರಮ ಅವರಿಬ್ಬರು ಒಂದೇ ಆಗಿದ್ದರಿಂದ ಕೊನೆಗೆ ಹಾಕಿದ್ದೇನೆ, ಕೊನೆಯಲ್ಲೇ ಇದ್ದಾರೆ ಅವರು, ಸಮಷ್ಟಿಯಾಗಿ ಹಾಕಿದ್ದೇನೆ. ಹೀಗೆ ಕ್ರಮಾತ್ ಭಜೆ, ಕ್ರಮವಾಗಿ ನಾನು ಯೋಚನೆ ಮಾಡೋದಾದರೆ ಹೀಗೆ ಉಂಟು ಅಂತ ಹೇಳಿ ಅವರನ್ನು ಸಿಕ್ಕಿಸಿದ್ದೇನೆ. ಇಲ್ಲಿ ಇದು ಕ್ರಮವಾಗಿ ಸಿಕ್ಕಿಸಲಿಲ್ಲ. ಸೂರ್ಯ ಚಂದ್ರ ಅಲ್ಲಿದ್ದಾನೆ, ಕೇತುವಿಗೋಸ್ಕರ ಹತ್ತಿರ, ಆದ್ದರಿಂದ ಚಂದ್ರ ಮತ್ತು ಕೇತುಗಳನ್ನು ಹತ್ತಿರ ಹಾಕಿದ್ದೇನೆ, ಮತ್ತು ಸೂರ್ಯನಿಂದ ಕುಜ ಬುಧ ಗುರು ಶುಕ್ರ ಶನಿ ಹಾಕಿ ರಾಹುವನ್ನು ಹಾಕಿ ನಿಲ್ಲಿಸಿದ್ದೇನೆ. ಇಲ್ಲಿ ಸುಮ್ಮನೆ ಇವತ್ತು ನೀವು ನೋಡೋದಾದರೆ ಈಗ ಅವರ ಸೈನ್ಗಳೆಲ್ಲ ಇದೆ, ಅದೆಲ್ಲ ಸಿಂಬಲ್ಸ್ಗಳೆಲ್ಲ ನನ್ನ ಗ್ರಹ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಹಾಗಾಗಿ ಇಷ್ಟು ಸಾಕು ಅಂತ ಹಾಕಿ ಕೊನೆಗೆ ಧನ್ಯವಾದಗಳನ್ನು ಎಲ್ಲರಿಗೂ ಕೊಟ್ಟಿದ್ದೇನೆ. ನಾನು ಹೇಳೋ ಮುಂಚೆ ಸ್ಲೈಡ್ ಚೇಂಜ್ ಮಾಡಿದ್ದಾರೆ, ಮೊದಲು ಧನ್ಯವಾದ ಕೊಡುವ ಅಂತ. ಇರಲಿ, ಮುಂದಿನ ಶನಿವಾರ ಶಿವಚಿಂತನೆಗೆ ಮತ್ತೆ ಬನ್ನಿ ಅಂತ ಹೇಳುತ್ತಾ, ಇದರಲ್ಲಿ ಸೇರಿದವರಿಗೆ, ಬಂದವರಿಗೆ, ಉಳಿದವರಿಗೆ ಎಲ್ಲರಿಗೂ ಸಹ, ಸ್ವಾಮಿಗಳಿಗೂ ಸಹ ಮತ್ತೆ